ನಮಸ್ತೆ ಎಲ್ಲರಿಗೂ. ನಾನಿವಾಗ ಮೈಸೂರು ಬೆಂಗಳೂರು ಹೆದ್ದಾರಿ ಕಡೆ ಇದ್ದೀನಿ. ಇದು ಬಂದು ರಾಮನಗರ ಹತ್ರ, ರಾಮನಗರ ಬಿಟ್ವೀನ್ ರಾಮನಗರ ಮತ್ತು ಬಿಡದಿ ಮಾದಾಪುರ ಗೇಟ್ ಅಂತ ಬರುತ್ತೆ, ಅಲ್ಲಿದ್ದೀನಿ ನಾನು. ಇಲ್ಲೊಂದು ಕಲಾಸಿಪಾಳ್ಯ ಚಾಕ್ನ ಅಂತ, ಅಂದರೆ ಈಗ ಬೇರೆ ಎಲ್ಲ ಚಾಕ್ನ ಭಾಳ ಇದ್ದಾವೆ, ಇದು ಸ್ವಲ್ಪ ಬೆಂಗಳೂರಿಗೆ ಹತ್ತಿರವಾಗಿರೋ ಅಂಥ ಚಾಕ್ನ ಸೆಂಟರು. ಒಂದು ಫಿಲ್ಟರ್ ಕಾಫಿ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಂದರೆ ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಎಡಭಾಗಕ್ಕೆ ಇದು ಸಿಗುತ್ತೆ. ಇದು ಚಾಕ್ನ ಸೆಂಟರು ನ್ಯೂ ಕಲಾಸಿಪಾಳ್ಯ ಚಾಕ್ನ ಅಂತ. ನಾವು ಇಲ್ಲಿಗೆ ಬಂದಿದ್ದೀವಿ, ಸ್ವಲ್ಪ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು, ಹಾಗಾಗಿ ನೋಡೋಣ ಅಂತ ಬಂದಿದ್ವಿ. ಬೆಂಗಳೂರಿಗೆ ಸ್ವಲ್ಪ ಭಾಳ ಹತ್ತಿರವಾಗಿದೆ, ಏನಿಲ್ಲ ಅಂದರೆ ಒಂದು 30 ಕಿಲೋಮೀಟ್ರ್ ಬೆಂಗಳೂರಿಗಿಂತ, ಅಂದರೆ ಕೆಂಗೇರಿಯಿಂದ ಒಂದು 30 ಕಿಲೋಮೀಟ್ರಿಗೆ ಸಿಗುತ್ತೆ ಇದು. ನೋಡೋಣ, ಈ ಥರ ಚಾಕ್ನ ಸುಡ್ತಾ ಇದ್ದಾರೆ. ಇಲ್ಲೆಲ್ಲ ನಿಮಗೆ ಯಾವ್ಯಾವ ಬೇಕು ಸ್ಪೇರ್ ಪಾರ್ಟ್ಸು ಎಲ್ಲ ಸಿಗುತ್ತೆ. ಲಿವರು, ಕಿಡ್ನಿ, ಹಾರ್ಟು ಮತ್ತು ಬೀಜ ಏನೇನು ಹೇಳ್ತಾರೆ ಅದೆಲ್ಲ ಸಿಗುತ್ತೆ. ಅದನ್ನು ಈಗ ಚಿಕ್ಕದಾಗಿ ಈ ಥರ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು, ಅಂದರೆ ಮಸಾಲೆ ಹಾಕಿ ನಿಮಗೆ ಸುಟ್ಟು ಕೊಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಏನಂದರೆ ಎಣ್ಣೆ ಬಳಸೋದಿಲ್ಲ ನೋಡಿ. ಈ ಥರ ಈಗ ಇದನ್ನು ಕೆಂಡ ಹೀಟ್ ಮಾಡ್ತಾ ಇದ್ದಾರಲ್ಲ, ಅದನ್ನು ಕಾಸ ಅಂತ ಹೆಂಚನ್ನ, ಅದಕ್ಕೆ ಎಣ್ಣೆ ಬದಲು ಏನು ಮಾಡ್ತಾರೆ, ಈ ಥರ ಚರ್ಬಿನೇ ಹಾಕ್ತಾರೆ. ಚರ್ಬಿನೇ ಹಾಕ್ಬಿಟ್ಟು ಆ ಚರ್ಬಿಲಿ ಎಣ್ಣೆ ಬಿಡುತ್ತಲ್ಲ, ಆ ಎಣ್ಣೆ ಇದರಲ್ಲೇ ಇದನ್ನು ನಮಗೆ ಸುಟ್ಟು ಕೊಡ್ತಾರೆ. ಇದು ಬಂದು ಏನಂದರೆ ಈ ಚಾಕ್ನ ಒಂಥರ ನಮ್ಗೆ ಈ ಕುಕ್ಕಿಂಗ್ ಇದರಲ್ಲೇ ಒಂಥರ ಇದೊಂಥರ ನಾವು ಪ್ರೀ ಹಿಸ್ಟಾರಿಕ್ ಕುಕ್ಕಿಂಗ್ ಸ್ಟೈಲ್ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ಮನುಷ್ಯ ಹೆಂಗೆ ನಿಮಗೆ ಬೆಂಕಿಯಲ್ಲಿ ಮಾಂಸ ಎಲ್ಲ ಸುಡ್ಕೊಂಡು ತಿಂತಿದ್ನಲ್ಲ, ಆ ಥರ ಇದು ಒಂಥರ ಶಿಲಾಯುಗದ ಮಾನವ ಏನು ಆಹಾರ ಪದ್ಧತಿ ಉಪಯೋಗಿಸ್ತಿದ್ದೋ ಆ ಥರ ಅಂತಲೇ ಹೇಳ್ಬೋದು, ಡೈರೆಕ್ಟಾಗಿ ಹೇಳೋದಾದರೆ. ಆ ಥರ ನೋಡಿ, ಈ ಥರ ಎಲ್ಲ ಸ್ಪಾಟ್ನ ಹಾಕಿ ಕೆಂಡಕ್ಕೆ ಹಾಕಿ ಚೆನ್ನಾಗಿ ಸುಟ್ಟು ಕೊಡ್ತಾಯಿದ್ದಾರೆ. ಅದಕ್ಕೆ ಮತ್ತು ಅದರಿಂದ ಸ್ವಲ್ಪ ಕಿಲ್ಟ ಕಟ್ಕೊಳ್ಳುತ್ತಲ್ಲ, ಆವಾಗವಾಗ ಅದನ್ನು ಈ ಥರ ಕ್ಲೀನ್ ಮಾಡ್ತಾರೆ. ಈ ಥರ ಕ್ಲೀನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದೇ ಕರಿ ಇದೆಲ್ಲ ಮಸಿ ಅದಕ್ಕೆ ಕಟ್ಕೊಂಡು ಅದು ಟೇಸ್ಟ್ ಎಲ್ಲ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಈ ಥರ ಆವಾಗವಾಗ ಕ್ಲೀನ್ ಮಾಡಿ ಮತ್ತೆ ಸುಟ್ಟು ಕೊಡ್ತಾರೆ. ಇದೊಂದು ಅದಕ್ಕಾದ್ಮೇಲೆ ಏನು ಮಾಡ್ತಾರೆ, ಸ್ವಲ್ಪ ಪೆಪ್ಪರು, ಸಾಲ್ಟ್ ಪೌಡ್ರು ಮತ್ತು ಇವರು ರುಬ್ಬಿಟ್ಕೊಂಡಿರೋ ಅಂಥ ಒಂದು ಮಸಾಲಾನ ಹಾಕಿ ಇನ್ನೊಂದು ಸತಿ ನಮಗೆ ಸುಟ್ಟು ಕೊಡ್ತಾರೆ. ಮತ್ತು ಈ ಮಸಾಲ ಹಚ್ಚಿ ಕೂಡ ಈ ಥರ ನಿಮಗೆ ಸುಟ್ಟು ಕೊಡ್ತಾರೆ. ಇದೆಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಸ್ವಲ್ಪ ಮಸಾಲಗಳು, ಖಾರದ ಪುಡಿ, ಸಾಂಬಾರು ಪುಡಿ ಅದೆಲ್ಲ ಹಾಕಿ ಮಾಡಿಟ್ಕೊಂಡಿರೋ ಅಂಥ ಒಂದು ಪೇಸ್ಟ್. ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಒಂದು ಪೇಸ್ಟನ್ನ ಹಾಕಿ ಈ ಥರ ಸುಟ್ಟು ಕೊಡ್ತಾರೆ. ನಿಮಗೆ ಖಾರ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕಿ ನಿಮಗೆ ಮಾಡಿ ಕೊಡ್ತಾರೆ. ನೋಡಿರಿ, ಆ ಕಡೆ ಪೆಪ್ಪರು ಮತ್ತು ಇದು ಸಾಲ್ಟ್ ಇಟ್ಕೊಂಡಿದ್ದಾರೆ, ಅದೆರಡನ್ನ ಹಾಕಿ ಈ ಥರ ನಿಮಗೆ ಫ್ರೈ ಮಾಡಿ ಕೊಡ್ತಾಯಿದ್ದಾರೆ ಚೆನ್ನಾಗಿ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು 20 ನಿಮಿಷ ಬೇಯಿಸ್ಕೊಡ್ತಾರೆ, ಆವಾಗಲೇ ನಿಮಗೆ ಚೆನ್ನಾಗಿ ರುಚಿ ಸಿಗೋದು. ಈಗ ಆಲ್ರೆಡಿ ಇದೊಂದು ಅದಕ್ಕೆ ಬಂದಿದೆ. ಈಗ ನಮಗೆ ಈ ಥರ ಮುದುಕ್ ತಲೆ ಮೇಲೆ ನಮಗೆ ಸರ್ವ್ ಮಾಡಿ ಕೊಡ್ತಾರೆ. ಭಾಳ ಚೆನ್ನಾಗಿರುತ್ತೆ, ಒಂಥರ ರುಚಿಯಾಗಿರುತ್ತೆ, ತಿನ್ನೋದಕ್ಕೊಂಥರ ಡಿಫ್ರೆಂಟ್ ಟೇಸ್ಟು. ಇದ್ರ ಮೇಲ್ಗಡೆ ಸ್ವಲ್ಪ ಪೆಪ್ಪರು, ಸಾಲ್ಟು ರುಬ್ಬಿ ಮತ್ತೇನು ಮಾಡ್ತಾರೆ, ಅಲ್ಲಾಡಿಸಿ ಈ ಥರ ನಿಮಗೆ ಸೈಡಲ್ಲಿ ಮಸಾಲೆ ಚಟ್ನಿನ ಹಾಕಿ ಕೊಡ್ತಾರೆ.